ಕ್ಷೇತ್ರ ಅವ್ರೆ, ಒಂದು ಕ್ಷೇತ್ರದಲ್ಲಿ 3 ಜನ ಕಂಟೆಸ್ಟ್ ಮಾಡಬಹುದು, 3 ಸ್ಥಾನ ಇದೆ. ಅದನ್ನ ಯಾವ ರೀತಿ ಮಾಡ್ತಾರೆ ಅಂತ ಅಂದ್ರೆ, ಅಲ್ಲಿ ವಿರೋಧ ಪಕ್ಷದಲ್ಲಿ ಪ್ರಬಲವಾಗಿ ಅವ್ರು ಚುನಾವಣೆ ನಿಲ್ಲಬಾರ್ದಲ್ಲ, ತೆಗಿಬೇಕಲ್ಲ ರಾಜಕೀಯವಾಗಿ ಅವ್ರನ್ನ. ನೇರವಾಗಿ ಗಂಡಸರ ತೋರಿಸ್ಕೊಂಡು ರಾಜಕಾರಣ ಮಾಡೋದ್ಮೇಲೆ ಹೋಗಲ್ಲ. ಅವ್ನ ಯಾವ ರೀತಿ ದಮನ ಮಾಡೋದು ನೋಡಿ. ಅಲ್ಲಿ ಒಂದು SC ಲೇಡಿ, ಒಂದು ST ಲೇಡಿ, ಒಂದು BCMA ಲೇಡಿ. ರಾಜಕೀಯ ವ್ಯವಸ್ಥೆ ಹೆಂಗ ಹಾಳಾಗೋಗಿದೆ, ಕುಲಿಗೆಟ್ಟು ಹೋಗಿದೆ ಅನ್ನೋದಕ್ಕೆ ಈ ಸಂಪತ್ತಿಗೆ ಯಾಕೆ ಗ್ರಾಮ ಪಂಚಾಯತ್ ಚುನಾವಣೆ ಮಾಡ್ತೀರಾ? ಬಿಟ್ಬಿಡಿ, ಯಾವನ್ ಬೇಕಾದ್ರೆ ನಿಂತ್ಕೊಳ್ಳಿ, ತಾಕತ್ತಿರೋನು. ಏನಾಗಿದೆ, ಮಂಜುನಾಥ್ ಅಂತ ಹುಡುಗ ಲಾಸ್ಟ್ ಟೈಮ್ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದ, ಒಳ್ಳೆ ಕೆಲಸ ಮಾಡಿದ್ದ, ಒಳ್ಳೆ ವಿಶ್ವಾಸ ಉಟ್ಕೊಂಡಿದ್ದ. ಈಗ ಅವನು ಸೋಲ್ಸಕ್ ಆಯ್ತಿಲ್ಲ. ಏನಾಗಿದೆ, ಇವ್ರನ್ನ ತುಳಿಬೇಕಲ್ಲ ರಾಜಕೀಯವಾಗಿ, ಮುಗಿಸ್ಬೇಕಲ್ಲ 5 ವರ್ಷ ರಿಸರ್ವೇಶನ್ ತಂದಿಕೊಂಡ್ರು. ಕ್ಲಿಯರ್ ಕಟ್ ಆಗಿ ಹೇಳುತ್ತೆ ಗೈಡ್ಲೈನ್ಸ್ ಅಲ್ಲಿ, ಯಾವುದೇ ಒಂದು ಕ್ಷೇತ್ರದಲ್ಲಿ ಎಲ್ಲಾ ವರ್ಗದ ಸ್ಥಾನಗಳನ್ನು ಮಹಿಳೆಯರಿಗೆ ಮಾತ್ರ ಮೀಸಲಿರಿಸಕೂಡದು. ತಾಲೂಕಿನ ಚುನಾವಣಾಧಿಕಾರಿ ಕೇಳ್ತೀನಿ, ಕಣ್ಣು ಮುಚ್ಕೊಂಡು ಸೈನ್ ಹಾಕಿದ್ರೆ ಇದಕ್ಕೆ ನೀವು? ನಿಮ್ಗೆ ರಾಜಕಾರಣ ಮಾಡೋ ಇಚ್ಛಾಶಕ್ತಿ ಇದ್ರೆ ರಾಜೀನಾಮೆ ಕೊಡಿ. ನೀವು ಯಾವ್ದಾರ ಪಾಪ ಒಂದು ಕ್ಷೇತ್ರದಲ್ಲಿ ಚುನಾವಣೆ ಆಡಿ. ಎಂತ ನಮ್ಗೆ ದುರಂತ ಅಂದ್ರೆ, ಈ ರಾಜ್ಯದ ಉಪಮುಖ್ಯಮಂತ್ರಿ ದಲಿತ ಸಮಾಜಕ್ಕೆ ಸೇರಿದವರು. ಅವರಿಂದ ದಲಿತ ಸಮಾಜನ ನಿರೀಕ್ಷೆ ಮಾಡಿತ್ತು. ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಅವರೇ, ಡಾಕ್ಟರ್ G. ಪರಮೇಶ್ವರ್ ಅವರು. ಈ ಜಿಲ್ಲಾಧಿಕಾರಿಗಳು ದಲಿತ ಸಮಾಜದವರು. ಈ ತಾಲೂಕಿನ ಚುನಾವಣಾ ತಹಶೀಲ್ದಾರ್ ಅವರು ದಲಿತ ಸಮಾಜದವರು. ಯಾವ ಪುರುಷಾರ್ಥಕ್ಕೋಸ್ಕರ ದಲಿತ ಸಮಾಜ ಕೋಟಾ ಕೆಳಗಡೆ ನೀವೆಲ್ಲ ಕೆಲಸಕ್ಕೆ ಸೇರ್ಕೊಂಡ್ರಿ? ನಿಮ್ ಯೋಗ್ಯತೆಗೆ ನಿಮ್ ಸಮಾಜದಲ್ಲಿರುವಂತ ಹಿಂದೂಗಳಿಗೆ ನೀವು ನ್ಯಾಯ ಕೊಡಕ್ಕಾಗ್ತಿಲ್ಲ ಅಂತ ಅಂದ್ರೆ, ಈ ಜಿಲ್ಲೆಯಲ್ಲೇ ಈ ತಾಲೂಕಿನಲ್ಲಿ ಸಾಮಾನ್ಯರಿಗೆ ನ್ಯಾಯ ಕೊಡ್ತೀರಾ ನೀವು? ನಾನು ನೇರವಾಗಿ ಜಿಲ್ಲಾಧಿಕಾರಿಗಳಿಗೆ ಕೇಳಲಿಕ್ಕೆ ಇಷ್ಟಪಡ್ತೀನಿ. ದಲಿತ ಸಮಾಜದ ಕೋಟಾ ಕೆಳಗಡೆ ಒಂದು ಜಿಲ್ಲಾಧಿಕಾರಿಯಾಗಿ ಕೂತಿದ್ದೀರಾ ನೀವು? ಯಾವ ಮಾನದಂಡ ಪಾಲನೆ ಮಾಡಿದ್ದೀರಾ ನೀವು? ಇದಕ್ಕೆ ಸುತ್ತೋಲೆ ಹಾಕ್ಬೇಕು. ಮತ್ತೆ ನಿಮ್ಮಿಷ್ಟ ಬಂದು ಮಾಡಕ್ಕೆ ಕೊಡಿ. ಯಾವನಾರ ರಾಜಕಾರಣಿಗಳಿಗೆ ಮಾಡ್ತಾರೆ, ಸುತ್ತೋಲೆ ಹೊಡಿಸ್ತಾರೆ.